ಯಾವ ತರಕಾರಿ ಹುಳಿ ಮಾಡಿದ್ರು ಈರುಳ್ಳಿ ಬೆಳ್ಳುಳ್ಳಿ ಇರೋದಿಲ್ಲ ಸರ್. ಹುಳಿ ಪುಡಿಲು ನಾನಾ ಬಗೆ ಸರ್. ಕೆಲವರು ಜಾಕಾಯಿ ಜಾಪತ್ರೆ ಸುಮಾರು ಅವ್ರವ್ರ ಮಸಾಲೆ ಅವ್ರವ್ರ ಶೈಲಿ ಅವ್ರವ್ರಿಗೆ ಹುರಿದು ರೆಡಿ ಇಟ್ಟಿರೋಂತಹ ಎಲ್ಲ ಪದಾರ್ಥನ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಕಾಯಿ ಹುಳಿ ತುರಿ ಇಟ್ಕೊಂಡಿದ್ದೀನಿ, ತುರಿನ ಹಾಕೋತೀನಿ. ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ಈಗ ಅಷ್ಟು ಸೇರಿಸಿ ಮಿಶ್ರಣ ಮಾಡಿದ್ರೆ ಹುಳಿ ರೆಡಿ. ಐದರಿಂದ 6 ಜನ 2 ಹೊತ್ತು ಆರಾಮಾಗಿ ಊಟ ಮಾಡ್ಬೋದು ಸರ್. ಕಮೆಂಟಲ್ಲಿ ಹೇಳ್ತಾರೆ ಸರ್, ಮೇಡಮ್ ನೀವು ಮಾಡಿದ ಮೆಥಡಲ್ಲೇ ಮಾಡಿದ್ವಿ, ಸೇಮ್ ರುಚಿ ಬಂತು, ತುಂಬಾ ಖುಷಿ ಕೊಡ್ತು ಅಂತ. ಭಾಳ ಖುಷಿ ಆಗುತ್ತೆ ಸರ್. ಸೊಪ್ಪಿನ ಪುಡಿ ಮಾಡಿ ನಾವು ಮಾಡಿರ್ತಕ್ಕಂತಹ ಸೊಪ್ಪಿನ ಹುಳಿ ಇದು. ಸೂಪರ್. ಅದೇ ಪರಿಮಳ, ಅದೇ ಗಮ್ಮತ್ತು, ಅದೇ ರುಚಿ. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಸರ್ವೋತ್ತಮ ಆಹಾರ ಇಲ್ಲಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ. ಅದಕ್ಕೆ ಭೋಜನದಲ್ಲಿ ಸರ್ವೋತ್ತಮ ಭೋಜನ ಪ್ರಿಯ ಹೋಟೆಲಲ್ಲಿದ್ದೀವಿ ನಾವು. ಮೇಡಮ್ ದೀಪಾ ಮೇಡಮ್ ಅವ್ರು ಕರೆದಿದ್ದಾರೆ. ಯಾಕೆ ಅಂದರೆ ಪ್ರತಿಯೊಂದು ಆಹಾರದಲ್ಲಿ ಒಂದು ದೇವತೆ ಇರ್ತದಂತೆ. ಸೊ ಇವತ್ತು ತೊವೆ ಆಗಲಿ, ಹುಳಿ ಆಗಲಿ, ಸಾಂಬಾರಾಗಲಿ, ಗರುಡ ಆ ದೇವತೆ. ಸೊ ಇವತ್ತು ನಮಗೆ ಏನು ಮಾಡಿ ತೋರಿಸ್ತಾರೆ ಅವ್ರನ್ನ ಕೇಳ್ಬಿಟ್ಟು ತಿಳ್ಕೊಂಬಿಡೋಣ. ಅಮ್ಮ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಗಿದ್ದೀರಿ? ನಮಸ್ತೆ ಸರ್, ಆರಾಮಿದ್ದೀನಿ ಸರ್. ಓಕೆ. ಸೊ ನಿಮ್ಮ ಹಾಡು, ನಿಮ್ಮ ರುಚಿ, ನಿಮ್ಮ ಅಡುಗೆ ಎಲ್ಲರಿಗೂ ಬಹಳ ಪ್ರೀತಿ. ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಈ ಒಂದು ಕಾರ್ಯಕ್ರಮನ ಪ್ರೋತ್ಸಾಹಿಸ್ತಕ್ಕಂಥ ಎಲ್ಲರಿಗೂ ಧನ್ಯವಾದನ ಹೇಳ್ತೀನಿ. ಇವತ್ತು ಈ ತೊವೆ ಆಗಲಿ, ಸಾಂಬಾರಾಗಲಿ, ಹುಳಿ ಆಗಲಿ, ಗರುಡ ಆ ದೇವತೆ ಮೇನ್ ಅಂತ ಹೇಳಿದ್ರಿ. ಹೌದು. ಸೊ ಅದರದ್ದೇ ಒಂದು ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ್ದು ಮಾಡಿ ತೋರಿಸ್ತೀರಾ? ಇವತ್ತು ಕಾಮನ್ ಆಗಿ ಎಲ್ಲರೂ ಸಾರಿನ ಪುಡಿ ಆಯಿತು, ಚಟ್ನಿ ಪುಡಿ ಆಯಿತು ಸರ್. ಹುಳಿ ಪುಡಿ ತೋರಿಸಿ, ಹುಳಿ ಪುಡಿ ತೋರಿಸಿ ಅಂತ ತುಂಬ ಜನ ಇಲ್ಲಿ ಬಂದವರು ಕೇಳ್ತಿದ್ದಾರೆ, ಮತ್ತೆ ಕಮೆಂಟ್ಸಲ್ಲೂ ಹಾಕಿದ್ದಾರೆ. ಸೊ ಹಾಗೆ ಈಸಿಯಾಗಿ ಎಷ್ಟು ಬೇಗ ಮಾಡೋಕ್ಕಾಗತ್ತೆ ಅಂತ ಒಂದು ಹುಳಿ ಅಥವಾ ಸಾಂಬಾರ್ ಅದನ್ನು ನಾನು ಹೇಳ್ಕೊಡ್ತೀನಿ ಸರ್. ಭೋಜನ ಪ್ರಿಯ ಮೈಸೂರು, ಹಾಂ ಸರ್, ಅಲ್ಲಿ ಪ್ರಸಿದ್ಧ ಹುಳಿ ಹೇಗೆ ಮಾಡೋದು ನೋಡ್ಬೋಣ ನಂಗೆ. ಸರ್ ಅದೇ ಎಲ್ಲರೂ ಹುಳಿ ಪುಡಿ ಕೇಳ್ತಾ ಇದ್ರು. ಇವತ್ತು ನಾನು ಹುಳಿ ಪುಡಿನ ಒಂದು 5ರಿಂದ 7 ಜನಕ್ಕೆ ಆಗೋಷ್ಟು ಹುಳಿ ಅಳತೆ ಹೇಳ್ಕೊಡ್ತೀನಿ. ಹುಳಿ ಇವತ್ತು ನಾನು ಸೊಪ್ಪಿನ ಹುಳಿಗೆ ಹದ ಮಾಡ್ಕೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ಹಾಕೋಬೋದು. ಇವತ್ತು ನಾನು ಸೊಪ್ಪಿನ ಹುಳಿ ಮಾಡಿ ತೋರಿಸ್ತೀನಿ. 5ರಿಂದ 7 ಜನಕ್ಕೆ ಬೇಕಾಗಿರೋ ಒಂದು ಪಾವಲ್ಲಿ ಅರ್ಧಕ್ಕಿಂತ ಜಾಸ್ತಿ, ಮುಕ್ಕಾಲ್ಗಿಂತ ಕಮ್ಮಿ ಅಷ್ಟು ಬೇಳೆ ತೊಗೊಂಡಿದ್ದೀನಿ ಸರ್. ಇದಕ್ಕೆ ಚಿಟಿಕೆ ಅರಿಶಿನ, 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕೂಗಿಸ್ಕೊತೀನಿ. ಈಗ ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಡ್ತೀನಿ. ಹಾಂ ಸರ್, ಈಗ ಹುಳಿ ಕುಕ್ಕರ್ಗೆ ಕೂಗಕ್ಕೆ ಇಟ್ಟಿದ್ದೀನಿ. ಅದು ಕೂಗೋದ್ರೊಳಗೆ ಹುಳಿ ಪುಡಿ ಮಾಡ್ಕೊಂಬಿಡೋಣ. ಅದು ಕೂಗೋ ಟೈಮಲ್ಲಿ ಹುಳಿ ಪುಡಿ ರೆಡಿ ಆಗುತ್ತೆ ಅಷ್ಟೊತ್ತಿಗೆ. ಹಾಂ, ಹುಳಿ ಪುಡಿಗೆ ಬೇಕಾಗಿರುವಂತಹದ 1 ಕಪ್ಪಲ್ಲಿ ತೊಗೊಂಡಿದ್ದೀನಿ ನೋಡಿ. 1 ಕಪ್ಪಲ್ಲಿ ಮುಕ್ಕಾಲಷ್ಟು ಕಡಲೆಬೇಳೆ, ಇದಕ್ಕೆ ಅರ್ಧದಷ್ಟು ಸರ್. ಇದಕ್ಕೆ ಒಂದು 50 ಗ್ರಾಮ್ ತೊಗೊಂಡ್ರೆ 25 ಗ್ರಾಮ್ ತೊಗೋಬೇಕು ಅಂತ ಲೆಕ್ಕ. ಉದ್ದಿನ ಬೇಳೆನ ಯಾಕೆ ಉದ್ದಿನ ಬೇಳೆ ಮುಂದೆ ಹಾಕಿದ್ರೆ ಲೋಳೆ ಆಗಿಬಿಡುತ್ತೆ ಹುಳಿ. ಸೊ ಹಾಗಾಗಿ ಕಡಲೆಬೇಳೆ ಏನು ಅಳತೆ ತೊಗೊಂಡಿರ್ತೀವೋ ಅದಕ್ಕೆ ಅರ್ಧ ಪ್ರಮಾಣದಷ್ಟು ಉದ್ದಿನ ಬೇಳೆ, ಮುಕ್ಕಾಲು ಪ್ರಮಾಣದಷ್ಟು ಧನಿಯಾ, 1-1.5 ಸ್ಪೂನಷ್ಟು ಮೆಂತ್ಯ, 4 ಸೀಳು ಚಕ್ಕೆ. ನಾನು ಖಾರ ಬೇಡ, ರುಚಿಗೋಸ್ಕರ ಮತ್ತು ಬಣ್ಣಕ್ಕೋಸ್ಕರ ಅಂತ ಕಂಪ್ಲೀಟಾಗಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೇ ಬಳಸ್ತೀನಿ, ಗುಂಟೂರು ಹಾಕೋದಿಲ್ಲ. ಇದಿಷ್ಟು ಬೇಕಾಗಿರುವಂಥ ಪದಾರ್ಥಗಳು ಸರ್ ಹುಳಿ ಪುಡಿಗೆ. ಭೋಜನ ಪ್ರಿಯದು ಹುಳಿ ಪುಡಿನೇ ಸಿಗ್ತಾ ಇದೆ ಸರ್. ಈಗ ಹುಳಿ ಪುಡಿ ಹದ ಮಾಡ್ಕೋತಾ ಇದ್ದೀನಿ. ಸುಮ್ಮನೆ ಚಿಟಿಕೆ 1 ಎಣ್ಣೆ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಮೆಂತ್ಯ, ಚಕ್ಕೆ, ಇದಿಷ್ಟನ್ನ ಫಸ್ಟು ಹುರ್ಕೋತೀನಿ ಸರ್. ಮೆಣಸಿನ್ಕಾಯಿನ ಯಾಕೆ ಹಾಕೋದಿಲ್ಲ ಅಂತಂದರೆ ಕಡಲೆಬೇಳೆ ಸೀದೋಗ್ಬಿಡುತ್ತೆ, ಮೆಣಸಿನ್ಕಾಯಿ ಹಾಗೇ ಇರೋದಿಲ್ಲ. ಸೊ ಹಾಗಾಗಿ ಇದೆಲ್ಲ ಗಟ್ಟಿ ಪದಾರ್ಥಗಳಾಗಿಲ್ಲ. ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಮೆಂತ್ಯ, ಚಕ್ಕೆ ಇದಿಷ್ಟು ಫಸ್ಟ್ ಹದವಾಗಿ ಸಣ್ಣ ಎಣ್ಣೆಗೆಂಪು ಬಣ್ಣದಲ್ಲಿ ಹುರ್ಕೊಂಡು ಒಂದು ಕಡೆಗೆ ಇಟ್ಕೊಂಡು ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತೀನಿ ಸರ್ ಸಪ್ರೇಟಾಗಿ. ಆ ಹಸಕಲ್ ವಾಸನೆ ಹೋಗ್ಬೇಕು, ಹಸಕಲ್ ಮಸಾಲೆ ವಾಸನೆ ಎಲ್ಲ ಹೋಗಬೇಕು ಸರ್. ಹುಳಿ ಪುಡಿಲು ನಾನಾ ಬಗೆ ಸರ್. ಕೆಲವರು ಜಾಕಾಯಿ ಜಾಪತ್ರೆ ಸುಮಾರು ಅವ್ರವ್ರ ಮಸಾಲೆ ಅವ್ರವ್ರ ಶೈಲಿ ಅವ್ರವ್ರಿಗೆ. ನಾವು ಮಾಡೋ ವಿಧಾನ ಈ ಥರ ಅಷ್ಟೇ, ಯಾವುದು ತಪ್ಪಲ್ಲ. ಅವ್ರವ್ರ ಅಭಿರುಚಿ ಸರ್. ಮನೇಲಿರೋ 5 ಜನಕ್ಕೆ ನಾವು ಮೆಚ್ಚಕ್ಕಾಗಲ್ಲ. ಹಾಗಾಗಿ ಮನೆಯವರೆಲ್ಲ ಒಮ್ಮತದಲ್ಲಿ ಏನು ಇಷ್ಟಪಡ್ತಾರೋ ಅದನ್ನು ಮಾಡೋದು ಅಷ್ಟೇನೆ. ಸರ್ ಇಲ್ಲಿ ನೋಡಿ, ಬಣ್ಣ ಬಿಡ್ತಾ ಇದೆ. ನಿಮ್ಮ ಕಡಲೆಬೇಳೆ ಆಗ್ತಾ ಇದೆ, ಮೆಂತ್ಯ ಎಲ್ಲ ಆಗಿದೆ, ಇದಾಗಿದೆ.
ಸರ್ ಘಾಟ್ ಬರದೇ ಇರೋದಕ್ಕೆ ಅಂತ 1 ಸ್ಪೂನ್ ಮೆಣಸಿನ ಎಣ್ಣೆ ಹಾಕಿದ್ದೀನಿ. ಬ್ಯಾಡಿಗೆ ಒಂದು 25ರಿಂದ 30 ಇರ್ಬೋದು ಸರ್. ಮತ್ತು ಭೋಜನ ಪ್ರಿಯ ಎಲೆ ಊಟ ಹಾಂ ಸರ್. ಅದರಲ್ಲಿ ಹುಳಿ ಇದ್ದೇ ಇರುತ್ತಾ? ಹೌದು ಸರ್, ಹುಳಿ ತಿಳಿ ಸಾರು ಎರಡು ಕಂಪಲ್ಸರಿ. ಕಂಪಲ್ಸರಿ ಇರುತ್ತೆ. ತರಕಾರಿ ಒಂದು ಚೇಂಜ್ ಇರುತ್ತೆ ಅಷ್ಟೇ ಹೊರತು ಹುಳಿ ಸಾರು ಕಂಪಲ್ಸರಿ. ಹುಳಿ ಸಾರು, ಗೊಜ್ಜು, ಚಿತ್ರಾನ್ನ, 2 ಭಕ್ಷ್ಯ, ಖಾರ ಅದಕ್ಕೆ ಕಂಪಲ್ಸರಿ. ಹಬ್ಬದ ಅಡುಗೆ ಸರ್. ಇವತ್ತು ನೀವು ಅದೇ ತರಕಾರಿ ಒಂದು ಚೇಂಜ್ ಅಂದ್ರಲ್ಲ, ಯಾವ ತರಕಾರಿ ಇವತ್ತು ನಾನು ಸೊಪ್ಪಿನ ಹುಳಿ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ. ಗೊತ್ತಾಯ್ತು. ಬೇರೆ ಬೇರೆ ದಿನಕ್ಕೆ ಏನೇನಿರುತ್ತೆ ಸರ್? ಹೀರೆಕಾಯಿ, ಹುರುಳಿಕಾಯಿ, ಕ್ಯಾರೆಟ್, ಮಜ್ಜಿಗೆ ಹುಳಿ ಮಾಡಿದ್ರೆ ಬೂದುಂಬಳಕಾಯಿ, ಇಲ್ಲ ಅಂತಂದ್ರೆ ಒಂದೊಂದು ದಿನ ಒಂದೊಂದು ತರಕಾರಿಗಳು ಸರ್. ಈರುಳ್ಳಿ ಯಾವುದಕ್ಕೂ ಇರೋದಿಲ್ಲ, ಅದೇ ವಿಶೇಷ. ಯಾವ ತರಕಾರಿ ಹುಳಿ ಮಾಡಿದ್ರು ಈರುಳ್ಳಿ ಬೆಳ್ಳುಳ್ಳಿ ಇರೋದಿಲ್ಲ ಸರ್. ಮೆಣಸಿನ್ಕಾಯಿ ಆಗಿದೆ. ಸರ್ ಈಗ ಹುಳಿ ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಮಿಕ್ಸಿಗೆ ಹಾಕಕ್ಕೆ ಸ್ವಲ್ಪ ಆರ್ಲಿ, ಬಿಸಿ ಇದೆ. ಸೊ ಅಷ್ಟೊಳಗೆ ನಾನು ಸೊಪ್ಪನ್ನು ಬೇಯಕ್ಕೆ ಹಾಕೊಂಡ್ಬಿಡ್ತೀನಿ ಸರ್. ಅಡುಗೆ ಮಾಡೋದು ಟೈಮ್ ಮ್ಯಾನೇಜ್ಮೆಂಟ್ ಸರ್. ಕುಕ್ಕರ್ಗಿಟ್ಟು ಕಾದು ಅಷ್ಟೊಂದೆಲ್ಲ ಆಗ್ಬೇಕಾ ಅಂತಂತಾರೆ. ಆರಾಮಾಗಿ ಮಾಡ್ಬೋದು ಸರ್. ಅದಾಗೋದ್ರೊಳಗೆ ಇದು, ಇದಾಗೋದ್ರೊಳಗೆ ಅದು ಅಂತ ಮ್ಯಾನೇಜ್ ಮಾಡಿದ್ರೆ ಆರಾಮಾಗಿ ಅಡುಗೆ ಆಗುತ್ತೆ. ಎಣ್ಣೆ ಇಟ್ಕೊಂಡಿದ್ದೀನಿ ಸರಿ. ಅಡಿ ಒಗ್ಗರಣೆ ಇಲ್ಲೇ ಹಾಕೋತೀನಿ. ಇವಾಗ ಒಗ್ಗರಣೆಗೆ ಹಿಂಗೆ ಹಾಕ್ತೀನಿ. ಈಗ ಹಿಂಗಿನ ಜೊತೆಗೆ 1 ಸ್ಪೂನ್ ಮೆಂತ್ಯ ಹಾಕ್ತೀನಿ. ಆ ಹಿಂಗು ಮೆಂತ್ಯದ ಪರಿಮಳ ಕೂಡ ಇದೆ ಬೇರೆ ಸರ್. ಹಾ ನೋಡಿ, ಎಣ್ಣೆ ಕಾದಿದೆ ಇದಕ್ಕೂ. ಈಗ ಸಾಸಿವೆ ಹಾಕ್ತೀನಿ. ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಇಲ್ಲಿಗೆ ಬೇಕಾದರೆ ನೀವು ಗುಂಟೂರು ಬಳಸ್ಕೊಳ್ಳಿ ಸರ್. ಯಾಕೆಂದರೆ ಹುಳಿ ಪುಡಿ ಕೆಲವು ಸಲ ಖಾರ ಆಗಿಲ್ಲ, ಕೆಲವೊಬ್ರು ಖಾರ ಬೇಕು ಖಾರ ಬೇಡ ಅಂತ ಮನೇಲಿ ಹೇಳ್ತಾರಲ್ಲ, ಆವಾಗ ಹುಳಿ ಜೊತೆ ಇದು ಕುದ್ದಾಗ ಮೆತ್ತಗಾಗಿರುತ್ತೆ. ಸೊ ಖಾರ ಬೇಕು ಅಂತನೋರು ಈ ಗುಂಟೂರು ಮೆಣಸಿನ್ಕಾಯಿನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರು ಕೂಡ ಖಾರ ಬಿಟ್ಕೊಳುತ್ತೆ ಸರ್. ಒಗ್ಗರಣೆ ಇದು ತೊಳೆದು ರೆಡಿ ಇಟ್ಕೊಂಡಿರೋ ಸೊಪ್ಪು, ದಂಟಿನ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಲೋಟ ನೀರು ಹಾಕ್ತೀನಿ ಬೇಯಕ್ಕೆ. ಘಮ ಹೆಂಗಿದೆ ಅಂದ್ರೆ ಇಡೀ 1-2-3 ಮನೆಗೆ ಹರಡುತ್ತೆ. ಈಗ ಅದು ಒಳಗಿದ್ರೆ ಗೊತ್ತಾಗಲ್ಲ ಸರ್, ಹೊರಗೆ ಬಂದಿರೋರಿಗೆ ಬೇಗ ಗೊತ್ತಾಗುತ್ತೆ. ಇದನ್ನೀಗ ಬೇಯಕ್ಕೆ ಇಟ್ಬಿಡೋಣ. ನಾವು ಹುರ್ಕೊಂಡು ಹದ ಮಾಡ್ಕೊಂಡಿದ್ವಲ್ಲ ಹುಳಿ ಪುಡಿ, ಅದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಸರ್. ಇದು ಆರಿದೆ, ಮಿಕ್ಸಿ ಮಾಡ್ಕೊಳ್ಳೋಣ. ಹುರಿದು ರೆಡಿ ಇಟ್ಟಿರೋಂತಹ ಎಲ್ಲ ಪದಾರ್ಥನ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಕಾಯಿ ಹುಳು ತುರಿ ಇಟ್ಕೊಂಡಿದ್ದೀನಿ, ತುರಿನ ಹಾಕೋತೀನಿ. ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ಅರ್ಜೆಂಟಾಗಿ ಕೆಲಸಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡಿರೋಂತಹ ಮಹಿಳೆಯರು ಏನು ಮಾಡ್ಬೋದು ಅಂತಂದರೆ, ಈಗ ಹುಳಿ ಪುಡಿ ಹುರ್ಕೊಂಡ್ವಲ್ಲ ಅದೇ ಅಳತೆಯಲ್ಲಿ ಬೇಕಾದ್ರೆ ನೀವು 1 ಏನು ಹಾಕಿದ್ವೋ ಇಂಟು 3 ಮಾಡಿಕೊಂಡ್ರೆ ಮಿನಿಮಮ್ 3-4 ದಿನ ಹುಳಿ ಪುಡಿ ಆಗುತ್ತೆ. ಆ ಹುಳಿ ಪುಡಿಗೆ ಅವಾಗ ಇನ್ನೂ ಅರ್ಜೆಂಟು, ಬೆಳಗ್ಗೆ ಕೆಲಸಕ್ಕೆ ಹೋಗೋ ಹೊತ್ತಲ್ಲಿ ಕಾಯಿ ತುರ್ಕೊಳ್ಳೋಕೆ ನಮಗೆ ಟೈಮ್ ಇಲ್ಲ ಅಂತ ನಿಮ್ಗೆ ಅನಿಸಿದಾಗ ಕಾಯಿ ಬದಲು ಕೊಬ್ಬರಿ ಹೋಳು ತುರಿದಿಟ್ಕೊಂಡು ಹುಳಿ ಪುಡಿ ಮಾಡೋ ಹದದಲ್ಲೇನೆ ಆ ಮಸಾಲೆಗೇನೆ ಕೊಬ್ಬರಿ ಹೋಳು ಚೆನ್ನಾಗಿ ಬಿಸಿಲಿ ಶಾಖಕ್ಕೆ ಬಾಡಿಸ್ಕೊಂಡ್ಬಿಡಿ. ಹಸಿಕಲ್ ವಾಸನೆ ಎಲ್ಲ ಹೋಗುತ್ತೆ. ಅದ್ರ ಸಮೇತ ಈ ಹುಳಿ ಪುಡಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಅವಾಗ ಖಾರ 3 ಸ್ಪೂನ್ ಬೇಕಾ 4 ಸ್ಪೂನ್ ಬೇಕಾ, ಕೆಲವು ಸಲ ಇಬ್ಬರೇ ಮಾಡ್ಕೋಬೇಕಾಗತ್ತೆ ಅಡುಗೆ, ಕೆಲವು ಸಲ 4 ಜನಕ್ಕೆ ಮಾಡಬೇಕಾಗತ್ತೆ. ಒಂದು ಸಲ ಮಾಡಿದ್ರೆ ನಿಮ್ಗೆ ಅಂದಾಜು ಅಳತೆ ಸಿಕ್ಕತ್ತೆ ಎಷ್ಟು ಸ್ಪೂನ್ ಹಾಕಿದ್ರೆ ಎಷ್ಟು ಜನಕ್ಕೆ ಆಗುತ್ತೆ ಖಾರ ಅಂತ. ಸೊ ಆವಾಗ ಈ ಪುಡಿನ ಪ್ಲಸ್ ತರಕಾರಿ ಏನಾಗ್ತೀವೋ ಅದ್ರ ಜೊತೆ ಬೇಳೆ ಜೊತೆ ಕುಗಿಸ್ಕೊಂಡ್ರೆ ಹುಳಿ ರೆಡಿ. ನಾನಿವಾಗ ಏನು ಮಾಡ್ತಿದ್ದೀನಿ, ನೀರು ಹಾಕ್ಕೊಂಡು ಚಟ್ನಿ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ತೀನಿ. ಯಾಕೆಂದ್ರೆ ಇವತ್ತೇ ನಾನು ಊಟ ಮಾಡೋದು, ನಾನು ಇದನ್ನು ಪ್ರಿಸರ್ವ್ ಮಾಡೋಕ್ಕಾಗೋದಿಲ್ಲ. 2-3 ದಿನ ಇಡಬೇಕು ಅನ್ನೋ ಉದ್ದೇಶ ಇರೋರು ಹುಳಿ ಪುಡಿ ಮಾಡ್ಕೊಳ್ಳಿ. ನಾನೀಗ ಹುಳಿ ಪುಡಿನ ಚಟ್ನಿ ಮಾಡ್ಕೊಂಡು ನೀರು ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ಅರ್ಜೆಂಟ್ ಅಲ್ಲ ಸರ್ ಪಾಪ, ಇವಾಗ ಬೆಳಗಾಗಿದ್ದು ಕೆಲಸಕ್ಕೆ ಹೋಗೋರಿಗೆ. ಇಷ್ಟು ಮಾಡ್ಕೋಬೇಕು ಚಟ್ನಿ ಥರ. ಹಾಂ ಸರ್, ಚಟ್ನಿ ಥರ ಅಲ್ಲೇ ಮಾಡಿ ತಿಂತೀವಿ ಅಂತನೋರು, ನಾ ಹೇಳಿದ್ನಲ್ಲ ಹುಳಿ ಪುಡಿ ಥರ ಮಾಡಿ ಇಟ್ಕೋತೀವಿ ಅಂತನೋರು ಕೊಬ್ಬರಿ ತುರಿ ಮಿಕ್ಸ್ ಮಾಡಿಕೊಂಡು ಅವ್ರು ಮಿಕ್ಸಿಗೆ ಹಾಕೋ ಅವಶ್ಯಕತೆಯೂ ಏನಿಲ್ಲ ಸರ್. ಒಂದು ಪಾತ್ರೆಯಲ್ಲಿ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಹಾಕೋಬೋದು.
4 ಕರ್ಬೇವಿನ ಸೊಪ್ಪು ಎಸಳು, ಒಂಚೂರು ಹುಣಸೆ ರಸ ಹಾಕೊಂಡು ಕೈಯಲ್ಲೇ ಕಿವುಚ್ಕೊಂಡ್ಬಿಟ್ರು ಸಾಕು. ಯಾಕೆಂದರೆ ಆಲ್ರೆಡಿ ಒಂದು 90% ಸ್ಮೂತಾಗೆ ಮಾಡ್ಕೊಂಡಿರ್ತೀರಾ. ಮತ್ತು ಕೊಬ್ಬರಿ ತುರುಣಿ ಬಿದ್ದಂಥ ಕಾಯಿನ ಅವಶ್ಯಕತೆ ಇರಲ್ಲ. ಮಿಕ್ಸಿಗೆ ಹಾಕೋ ಟೈಮು ಕೂಡ ಸೇವ್ ಆಗುತ್ತೆ. ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡು ತರಕಾರಿ ಬೇಳೆ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕಿದ್ರು ಕೂಡ ಹುಳಿ ರೆಡಿ ಆಗಿಬಿಡುತ್ತೆ. ಓಕೆ ಸರ್, ಈಗ ರುಬ್ಕೊಂಡಿದ್ದ ಕೆಲಸ ಆಗಿದೆ ನೋಡಿ. ಅದೇ ಅಳತೆ ಸಮಯ ಪ್ರಕಾರ ಇಲ್ಲಿ ಸೊಪ್ಪು ಬೆಂದಿರುತ್ತೆ. ಸೊಪ್ಪು ಬೇಯೋಕ್ಕೆ ತುಂಬ ಹೊತ್ತೇನು ತೊಗೊಳ್ಳೋದಿಲ್ಲ ನೋಡಿ. ಸೊಪ್ಪು ಬೆಂದಿದೆ, ಆವಾಗಲೇ ನಾನು ಬೇಳೆನೂ ಕೂಗಿಸ್ಕೊಂಡಿರೋದ್ರಿಂದ ಕುಕ್ಕರು ಕೂಲಾಗಿದೆ. 3 ಒಟ್ಟಿಗೆ ಮುಗೀತು. ಈಗ ಅಷ್ಟು ಸೇರಿಸಿ ಮಿಶ್ರಣ ಮಾಡಿದ್ರೆ ಹುಳಿ ರೆಡಿ ನೋಡಿ. ಬೇಳೆ ಬೆಂದಿದೆ, ಬೇಳೆ ಹಣ್ಣಾಗಿ ಬೆಂದಿದೆ. ಸರ್, ಈಗ ಬೆಂದಿರೋ ಬೇಳೆಗೆ ಬೆಂದಿರೋ ಸೊಪ್ಪನ್ನು ಹಾಕೋತೀನಿ. ಇದಕ್ಕೆ ಸೊಪ್ಪಿನ ಹುಳಿ ಅನ್ಬೋದಾ? ಸೊಪ್ಪಿನ ಹುಳಿನೇ ಸರ್. ಇದಕ್ಕೆ ಹಾಕೋತೀನಿ ಅಂದರೆ ಹಿಂದಿನ ದಿನ ಬೇಕಾದ್ರೆ ಕಡಲೆಕಾಳು ನೆನೆಸಿಟ್ಕೊಂಡು ಹಾಕೋಬೋದು, ಒಳ್ಳೆ ಕಾಂಬಿನೇಷನು. ಹಲಸಂದೆ ಕಾಳು ಹಾಕೋಬೋದು, ಒಳ್ಳೆ ಕಾಂಬಿನೇಷನು ಸರ್. ನಾವು ಭೋಜನ ಪ್ರಿಯಕ್ಕೆ ಬಂದರೆ ಊಟ ಮಾಡ್ತಾ ಮಾಡ್ತಾ ಹಾಡು ಕೇಳ್ಬೋದು. ಹೌದು ಸರ್. ಇಲ್ಲಿ ಕಂಪಲ್ಸರಿ ರಾಜ್ಕುಮಾರ್ದು ಎಲ್ಲ ಕನ್ನಡ ಹಳೆ ಕಾಲದ ಹಾಡುಗಳು ಹಾಕ್ತೀರಿ. ಹೌದು ಸರ್, ಹೌದು. 1980s, 70s, 60s. ಹೌದು ಸರ್. ಒಂದು ಕುದಿ ಬರೋದ್ರೊಳಗೆ ಒಂಚೂರು ಉಪ್ಪು ಹಾಕ್ತೀನಿ ಅದಕ್ಕೀಗ. ರುಚಿಗೆ ತಕ್ಕಷ್ಟ ಉಪ್ಪು. ಸರ್ ನೋಡಿ, ಇದು ಕುದಿ ಬಂತು. ಈಗ ರುಬ್ಬಿ ರೆಡಿ ಇಟ್ಕೊಂಡಿದ್ದೀನಲ್ಲ ಮಸಾಲೆ, ಅದನ್ನು ಹಾಕ್ತೀನಿ. ಒಳ್ಳೆ ಕುಂಕುಮದ ಬಣ್ಣ ಸರ್. ಪೂರ ನಾನು ಬ್ಯಾಡ್ಗಿನೇ ಹಾಕಿರೋದ್ರಿಂದ ಹಂತ ಹಂತವಾಗಿ ನೀವು ಸಂಪೂರ್ಣ ಭೋಜನ ಪ್ರಿಯದು ಏನು ಸಿಗುತ್ತೋ ಹಾಂ ಸರ್, ಆ ರುಚಿಯ ರೆಸಿಪಿ ಬರಕ್ಕಾಗದಿದ್ದವರು ಈ ಮೂಲಕ ನೋಡಿ ಕಲೀಲಿ ಅನ್ನೋದು ಒಂದು ಉದ್ದೇಶ ಸರ್. ಮೈಸೂರಿಗೆ ಬಂದಾಗ ನೆನ್ಪಿಟ್ಕೊಂಡ್ ಬರ್ತಾರಲ್ಲ. ಖಂಡಿತ. ನೋಡ್ರಿ, ಆ ಬ್ಯಾಡಿಗೆ ಮಿಶ್ರಿತ ಆ ಚಟ್ನಿಯಲ್ಲಿ ಒಂದು ಕಲರ್ ಇದೆ, ಒಂದು ಹದಕ್ಕೋಸ್ಕರ ಒಂದು ರುಚಿ ಇದೆ. ಹಾ 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 5 ರಿಂದ 6 ಜನ 2 ಹೊತ್ತು ಆರಾಮಾಗಿ ಊಟ ಮಾಡ್ಬೋದು ಸರ್. ಈ ಥರದ್ದು ನಾವು ನೋಡಿದ್ದಿಲ್ಲ. ಹಿಂಗೆಲ್ಲ ಒಂಥರ ಈ ಒಂದು ಇದೆಯಲ್ಲ ಹದ ರೇರ್ ಹೇಳಿದ್ರೆ ಸರ್, ಒಬ್ಬೊಬ್ರು ನಾನಾ ಬಗೆ ಸರ್. ಹುಳಿ ಅಂತ ಹೆಸರು ಕೊಡ್ಬೋದು ಅಷ್ಟೇನೆ, ನಾನಾ ಬಗೆ. ನಮ್ಮ ಶೈಲಿಗೂ ಅವ್ರ ಶೈಲಿಗೂ ಒಂದು ಚೂರು ಹೋಲಿಕೆ ಇರೋದಿಲ್ಲ, ಅಷ್ಟು ವಿಭಿನ್ನವಾಗಿರುತ್ತೆ ನೋಡಿ. ಸ್ವಲ್ಪ ಗಟ್ಟಿ ಇದೆ ನಿಮಗೆ, ಸೊ ಹಾಗಾಗಿ ಸ್ವಲ್ಪ ಇದನ್ನು ಹಾಕ್ತೀನಿ. ಎಷ್ಟು ಬೇಕಷ್ಟು ಮಾಡ್ಕೋಬೋದು ನಾವು, ಎಷ್ಟು ಬೇಕಷ್ಟು ಮಾಡ್ಕೋಬೋದು. ಹೇಳು. ಕಮೆಂಟಲ್ಲಿ ಹೇಳ್ತಾರೆ ಸರ್, ಮೇಡಮ್ ನೀವು ಮಾಡಿದ ಮೆಥಡಲ್ಲೇ ಮಾಡಿದ್ವಿ, ಸೇಮ್ ರುಚಿ ಬಂತು, ತುಂಬ ಖುಷಿ ಕೊಡ್ತು ಅಂತ. ಭಾಳ ಖುಷಿ ಆಗುತ್ತೆ ಸರ್. ಸೊ ಯಾವುದೇ ಮೂಲೆಯಲ್ಲಿ ನೀವು ಮಾಡ್ಕೊಂಡು ಖುಷಿ ಪಟ್ಟಿದ್ರೆ ಖಂಡಿತ ಮೈಸೂರಿಗೆ ಪ್ರವಾಸ ಬಂದ್ರೆ ಇಲ್ಲಿ ಬಂದು ನಾನು ಮಾತಾಡ್ಸ್ಕೊಂಡು ತಿನ್ಕೊಂಡು ಹೋಗ್ತಾರೆ ಸರ್. ಎಷ್ಟು ಜನ ಹೇಳ್ತಾರೆ, ಮೇಡಮ್ ವಿಡಿಯೋ ನೋಡಿದ್ವಿ, ನಿಮ್ಮನ್ನ ನೋಡಕ್ ಬಂದ್ವಿ, ಮಾತಾಡ್ಸಕ್ ಬಂದ್ವಿ ಅಂತ. ಭಾಳ ಖುಷಿ ಆಗುತ್ತೆ ಸರ್. ಸರ್, ಈಗ ಉಪ್ಪು ಬಿದ್ದಿದೆ, ಖಾರ ಬಿದ್ದಿದೆ, ಹುಣಸೆ ಹುಳಿ ಬೀಳ್ದಿದ್ರೆ ಅದಕ್ಕೆ ರುಚಿ ಇರೋದಿಲ್ಲ. ಉಪ್ಪು ಹುಳಿ ಖಾರ 3 ಸಮ ಪ್ರಮಾಣದಲ್ಲಿ ಬಿದ್ರೇನೆ ಪದಾರ್ಥ ರುಚಿಸೋದು. ಸೊ ಹಾಕೊಂಡಿದ್ದೀನಿ ಸರ್. ಈಗ ಇಂಗು ಮೆಂತ್ಯ ಒಗ್ಗರಣೆ ಕೂಡ ಆಗ್ಲೇ ನಾನು ಕೊಟ್ಟಾಗ ಹೋಗಿದೆ. ಸೊ ಚೆನ್ನಾಗಿ ಕುದಿ ಬರ್ಬೇಕು ಅಷ್ಟೇನೆ. ಬುಡ ಹತ್ತದೇ ಇರೋ ತರ ಕುದಿಯಕ್ಕೆ ನೋಡ್ಕೋಬೇಕು. ಬುಡ ಹತ್ತು ಬಿಟ್ರೆ ಹುಳಿ ಇಷ್ಟೊತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬೇಕು. ಹಾಂ ಸರ್, ಅದ್ರ ರುಚಿನೇ ಬೇರೆ ಕೊಟ್ಬಿಡುತ್ತೆ. ಅಡ್ಡ ವಾಸನೆ ಬಂದ್ಬಿಡುತ್ತೆ, ಬುಡ ಹತ್ತಿದ ವಾಸನೆ. ಸೊ ಆದಷ್ಟು 2 ನಿಮಿಷಕ್ಕೆ ಒಂಚೂರು ಕೈ ಆಡಿಸ್ತಾರೆ, ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡು ಚೂರು ಕೈ ಆಡಿಸ್ತಾರೆ. ಒಂದು 4 ಕುದಿ ಬರೋವರೆಗೂ, ಘಾಟು ಹೋಗೋವರೆಗೂ. ಅದಕ್ಕೆ ವೀಕ್ಷಕರು ಹೇಳೋದು, ವಿಡಿಯೋನ ಫಾರ್ವರ್ಡ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಎಲ್ಲೋ ಒಂದ್ ಕಡೆ ಟಿಪ್ಸ್ ಬರುತ್ತೆ, ಅದೇ ಇಂಪಾರ್ಟೆಂಟ್ ಇರುತ್ತೆ. ಹೌದು ಸರ್. ಒಂದು ದಾರದಲ್ಲಿ ವ್ಯತ್ಯಾಸ ಆದ್ರೂ ಕೂಡ ಹೇಳ್ಕೊಟ್ಟಿದ್ದ ರೀತಿನೇ ಸರಿ ಇಲ್ಲ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಒಳ್ಳೆ ಫ್ಯಾಕ್ಟ್ರಿ ಒಳಗೆ ಗುಮ್ತಾ ಇದೆ ಹುಳಿ ನೋಡಿ ಸರ್. ಕುದಿ ಬರ್ತಾ ಇದೆ. ನಾವು ಆಕ್ಚುಲಿ ಕಿಚನ್ ಅಂತೀವಿ, ಕಿಚನ್ ಅನ್ಬಾರ್ದು, ಫುಡ್ ಫ್ಯಾಕ್ಟ್ರಿ ಅನ್ಬೇಕು ಇನ್ಮೇಲೆ. ಉಗ್ರಾಣ. ಇವತ್ತು ನಾವು ಹುಳಿ ಪುಡಿ ಮಾಡಿಕೊಂಡು ಹುಳಿ ಮಾಡಿದ್ವಿ. ಒಂದು 10 ನಿಮಿಷ ಹೆಚ್ಚಿಗೆ ಆಯಿತು ಅಷ್ಟೇ ಸರ್. ಹುಳಿ ಪುಡಿ ಇದ್ದುಬಿಟ್ರಂತೂ ನೀವು ನಂಬಲ್ಲ, 20 ನಿಮಿಷದಲ್ಲಿ ಹುಳಿ ಆಗುತ್ತೆ ಸರ್. ಒಂದು ಕಡೆಗೆ ಬೇಳೆ ಇಡ್ತೀವಿ, ಹುಳಿ ಪುಡಿ, ಕಾಯಿ ತುರಿ, ಹುಣಸೆಹಣ್ಣನ್ನು ಕಿವುಚ್ಕೋತೀವಿ, ತರಕಾರಿ ಬೇಯದ್ರೊಳಗೆ ಹುಳಿ ಬೇಳೆ ಬೆಂದಿರುತ್ತೆ. 2 ಮಿಕ್ಸ್ ಮಾಡಿದ್ರೆ ಇದು ರೆಡಿ. ಇದಿಷ್ಟು ಮಾಡ್ಕೊಳ್ಳೋದ್ರೊಳಗೆ 1 ಪಾವ್ ಅನ್ನಕ್ಕಿಟ್ರೆ ಅಡುಗೆನೇ ಮುಗಿದೋಯ್ತು. ಕರೆಕ್ಟ್ ನೋಡಿ, ಕುದಿ ಹೆಂಗೆ ಬರ್ತಿದೆ. ಸರ್, ಇವತ್ತು ಮಾಡಿದಂತಹ ಸೊಪ್ಪಿನ ಹುಳಿನ ಬಡಿಸ್ತಾ ಇದ್ದೀನಿ ನಿಮಗೆ. ಓಕೆ. ಖಾಲಿ ಎಲೆಗೆ ಬಡಿಸ್ಬಾರ್ದು, ಹಾಗಾಗಿ ಉಪ್ಪಿನಕಾಯಿ ಬಡಿಸ್ತೀನಿ. ಉಪ್ಪಿನಕಾಯಿ ಒಂಚೂರು ತೊಕ್ಕು ಅಷ್ಟೇ. ತೊಕ್ಕು ಈಗ ಹುಳಿ ಪುಡಿ ಮಾಡಿ, ಸೊಪ್ಪಿನ ಪುಡಿ ನಾವೇ ತಯಾರು ಮಾಡಿದ್ದೀವಿ. ಸೊಪ್ಪಿನ ಪುಡಿ ಮಾಡಿ ನಾವು ಮಾಡಿರ್ತಕ್ಕಂತಹ ಸೊಪ್ಪಿನ ಹುಳಿ ಇದು. ಎಸ್, ಸೂಪರ್. ತುಪ್ಪ ಇದ್ರೇನೆ ಒಂದು ಒಂದು ಮಜಾ ಗಮ್ಮತ್ತು.
ಆಹಾ ತುಪ್ಪ ಇಳಿತದೆ. ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ. ಇನ್ನೇನು ಬರೋ ಕಸ್ಟಮರ್ ಸ್ಟಾರ್ಟ್. ಅದೇ ಟೈಮಿಗೆ ನಾವು ಒಳ್ಳೆ ಒಂದು ಸೊಪ್ಪಿನ ಹುಳಿ ಸಿಕ್ಕಿದೆ ತುಪ್ಪದ ಒಟ್ಟಿಗೆ. ರುಚಿ ನೋಡೋದಕ್ಕೆ ನೋಡೋಣ. ಆಹಾ ರೋಮದಲ್ಲಿ ಏನಿದು ಮಾಯೆ ಅಂತಾರಲ್ಲ, ಚಲುವ ಕನ್ನಡದ ಲೀಲೆ ಅಂತ ಇಲ್ಲಿ ಈ ಚಲುವ ಸೊಪ್ಪಿನ ಹುಳಿಯ ಲೀಲೆ ನಾಲ್ಗೆ ಮೇಲೆ. ಅಬ್ಬಾಬಾಬಾ ನೋಡ್ರಿ, ಭೋಜನ ಪ್ರಿಯಕ್ಕೆ ಬಂದಾಗ ಮಾತ್ರ ಸಿಗುತ್ತೆ ಅಂತ ನಾವು ಕೇಳ್ಕೊಂಡ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ಅದೇ ಹುಳಿಯ ಘಮ, ಅದೇ ಪರಿಮಳ, ಅದೇ ಗಮ್ಮತ್ತು, ಅದೇ ರುಚಿ ಪ್ರತಿ ಬಾರಿ ನಮಗೆ ಸಿಗುತ್ತೆ. ಈ ಸತಿ ನಮಗೆ ನಮ್ಮ ಪುಣ್ಯಕ್ಕೆ ಸೊಪ್ಪು ಅಂತ ಇರ್ತೀವಿ. ಇವತ್ತು ಸೊಪ್ಪಿನ ಹುಳಿ ಮನೆಯಲ್ಲಿ ಮಾಡ್ಕೋಬೋದು, ಮೈಸೂರಿಗೆ ಬಂದರೆ ಸವಿಬೋದು. ಮಜಾವೋ ಮಜಾ ಇಂಥ ಊಟ ಇದ್ದರೆ ತೊಕ್ಕು ಕೊಟ್ಟರೆ ಆಹಾ ಬಾಬಾ ಎರಡು ಮಾತಿಲ್ಲ ರೀ. ನೀವು ಇದು ಮಾಡಿಕೊಂಡು ಸೌದ್ಬಿಟ್ಟು ನಮಗೆ ಕಾಮೆಂಟ್ ಹಾಕಿ. ಮೈಸೂರಿಗೆ ಬಂದರೆ ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ. ಭೋಜನ ಪ್ರಿಯದಲ್ಲಿ ಭೋಜನವನ್ನು ಪ್ರೀತಿಸಲು ಬರಬೇಕಿಲ್ಲಿ. ಹಿಂಗೆ ಏನು ಅಂದ್ಕೊಂಡಿರುತ್ತೆ ಅದು ಸಿಗುತ್ತೆ. ಮತ್ತೆ ಮುಂದಿನ ಸಲ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.